ಸರ್ ಹೆಂಗ್ ಬಿಡ್ತಾರೆ ಇದಾರೆ ಒಂದು 5 ನಿಮಿಷ ಬನ್ನಿ ಪ್ರಶ್ನೆ ತೆಗಿಲ್ಲ ಆಯ್ತಾ ರಿಸಲ್ಟ್ ಚೆನ್ನಾಗಿ ನೀವೇ ಹೋಗ್ತೀರಾ 25 ನಂಬರ್ ಬರೀ ಆಯ್ತಾ ಚಲನಚಿತ್ರೋತ್ಸವ ಬೇರೆ ಸೊ ಇವತ್ತು ಪ್ರೆಸ್ ಮೀಟ್ ಬಹಳ ರೇರು ನಾನು ಭಾನುವಾರದ್ದು ಪ್ರೆಸ್ ಮೀಟ್ ಬರೋದು ಪ್ರೆಸ್ ಮೀಟ್ ಆಗೋದು ಏನ್ ಸಾಹೇಬ್ರೆ ಕರೆಕ್ಟಾ ವಾರಕ್ಕೆ 7 ಪಿಕ್ಚರು ವಾರಕ್ಕೆ 14 ಆಡಿಯೋ ಸುಸ್ತಾಗ್ಬಿಟ್ಟಿರ್ತೀರ ನೀವನು ಕೂಡ ಇರುವೆ ಭಾನುವಾರ ಶುಭ ಭಾನುವಾರ ಇದು ಭಾಳ ದಿನ ಆದ್ಮೇಲೆ ಮತ್ತೆ ಒಂದು ಆಡಿಯೋ ಲಾಂಚು ಟೀಸರ್ ಲಾಂಚ್ ಬಂದಿದ್ದೀನಿ ಡೆಡ್ಲಿ ಲವರ್ಸ್ ಟೈಟಲ್ ನೀವು ಹೇಳ್ದಂಗೆ ಬಹಳ ಚೆನ್ನಾಗಿದೆ ಡೆಡ್ಲಿ ಸೋಮ ಮತ್ತೊಂದು ಮೃಗದೊಂದು ಇದೆಲ್ಲ ಕೇಳಿದ್ವಿ ಡೆಡ್ಲಿ ಲವರ್ಸ್ ಅನ್ನೋ ಟೈಟಲ್ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು ಉಮೇಶ್ ಅವರು ನನಗೆ ಬಹಳ ಆತ್ಮೀಯರು ಹಿರಿಯ ನಿರ್ದೇಶಕರು ಐ ವೆರಿ ಸಾರಿ ಅವ್ರು ತೀರೋದ್ರು ಅವ್ರಿಗೋಸ್ಕರ ಬಂದೇ ಒಂದು ನಿಮಿಷ ಇರ್ತಕ್ಕಂಥ ಪತ್ರಿಕಾ ಮಾಧ್ಯಮದವರು ಟಿವಿ ಮಾಧ್ಯಮದವರು ಮತ್ತೆ ಯೂಟ್ಯೂಬ್ ಚಾನೆಲ್ನವರು ಹಾಗೆ ನನ್ನ ಸ್ನೇಹಿತರು ಮತ್ತೆ ಕಲಾಭಿಮಾನಿಗಳು ಎಲ್ರಿಗೂ ನನ್ನ ನಮಸ್ಕಾರಗಳು. ನಾನು ಇವತ್ತಿಲ್ಲಿ ಏನಾದರೂ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೊಂದು ಪ್ರಮುಖರು ಇದ್ದಾರೆ. ಅದರಲ್ಲಿ ಮೊದಲನೇ ಬಾರಿಗೆ ನಮ್ಮ ಗುರುಗಳಾದ ಎಸ್ ಉಮೇಶ್ ಅವರು ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನಮಗಿಷ್ಟ ಬಂದಂಗೆ ಕತೆ ಬರ್ಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಅವ್ರು ಸಿಕ್ಕಿ ಕತೆ ಬರೆಯೋದು ಹಿಂಗಲ್ಲ ಈ ರೀತಿ ಬರಿಬೇಕು ಅಂತ ಅವಳೇ ನನ್ನ ಹೆಂಡತಿ ಸ್ಕ್ರಿಪ್ಟ್ ಮತ್ತೆ ಬದುಕು ಜಟಕ ಬಂಡಿ ಅನ್ನೋ ಸ್ಕ್ರಿಪ್ಟ್ ಅವರು ನನಗೆ ಕೊಟ್ಟಿದ್ದು. ಅದನ್ನ ನೋಡಾದ್ಮೇಲೆ ನಾನು ಯಾವ ರೀತಿ ಸ್ಕ್ರಿಪ್ಟ್ ಮಾಡೋದು ಅಂತ ಕಲ್ತ್ಕೊಂಡೆ. ಅವ್ರ ಜೊತೆಲೆ ಕೆಲಸ ಮಾಡಿ ಒಂದಷ್ಟು ಸಿನಿಮಾಗೆ ಡೈಲಾಗ್ಸು ಬರ್ದಿದ್ದೆ, ನಿರ್ದೇಶನನೂ ಮಾಡಿದ್ದೆ. ಈ ಸಿನಿಮಾದಲ್ಲಿ ಅವ್ರ ಕೋಆಪರೇಷನ್ ತುಂಬಾನೇ ಇದೆ. ಅದೇ ರೀತಿ ಶೂಟಿಂಗ್ ಸಂದರ್ಭದಲ್ಲಿ ನಮ್ಮ ಲೊಕೇಶನ್ ಪ್ರತಿಯೊಂದು ಇದ್ರಲ್ಲೂ ಪ್ರತಿಯೊಂದು ದಿನನೂ ಪ್ರತಿಯೊಂದು ಜವಾಬ್ದಾರಿ ತಗೊಂಡು ಈ ಸಿನಿಮಾನ ಕಂಪ್ಲೀಟ್ ಆಗೋದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅದಾದ್ಮೇಲೆ ನಮ್ಮ ಪ್ರಶಾಂತಣ್ಣ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಇರ್ಬೋದು, ಆರ್ಟಿಸ್ಟ್ಗಳು ಇರ್ಬೋದು, ಇಲ್ಲಿವರೆಗೂ ಬಿಡುಗಡೆ ಮೊತ್ತ ಸಹ ಅವ್ರದೇ ಆದ ಸಂಸ್ಥೆ ತಾಂಡ ಮೂವಿ ಮೇಕರ್ಸ್ ಅದರ ಅಡಿಯಲ್ಲಿ ಬಿಡುಗಡೆ ಮಾಡ್ತಾ ಇದೀವಿ. ಅದು ಬಿಟ್ರೆ ಇನ್ನೊಬ್ರು ರಾಜಣ್ಣ ಅಂತ ಅವರು ನಮ್ಮ ಜೊತೆ ಪ್ರತಿದಿನ ಇದ್ದು ಕಂಪ್ಲೀಟ್. ಇದು ನನ್ನ 2ನೇ ಸಿನಿಮಾ. ಸುಮಾರು ಒಂದು 28 ದಿವಸಗಳ ಕಾಲ ಶೂಟಿಂಗ್ ಮಾಡಿದೀವಿ ಬೆಂಗಳೂರು ಸಿಟಿ ಮಂಚಿನಬೆಲೆ ಡ್ಯಾಮ್ ಸುತ್ತಮುತ್ತಲು. ಈ ಚಿತ್ರದಲ್ಲಿ ನಾಯಕ ನಟರಾಗಿ ಅಖಿಲ್ ಕುಮಾರ್, ನಾಯಕಿಯಾಗಿ ತನುಪ್ರಸಾದ್ ಅವರು, ಮತ್ತೆ ಮುಖ್ಯ ಖಳನಾಯಕನಾಗಿ ವಿನೋದ್ ಅವರು, ಅವ್ರ ಫಿಯಾನ್ಸಿ ಆಗಿ ಒಬ್ರು ಆಶಾ ಅಂತ. ಅದು ಬಿಟ್ರೆ ಬಹು ಮುಖ್ಯವಾದ ಪಾತ್ರ ಹೋಮ್ ಮಿನಿಸ್ಟರ್ ಪಾತ್ರ ನಮ್ಮ ಲಹರಿ ವೇಣು ಸರ್ ಮಾಡಿದ್ರು. ಅದು ಬಿಟ್ರೆ ನಾಯಕಿ ಫಾದರ್ ಕ್ಯಾರೆಕ್ಟರ್ ಭಾಸ್ಕರ್ ಸರ್. ಒಂದು ACP ಪಾತ್ರ ಪ್ರೇಮಗಳವರು ಮಾಡಿದ್ದಾರೆ. ಇದು ಮುಖ್ಯ. ಇನ್ನುಳಿದ ಬೇರೆ ಬೇರೆ ಸಣ್ಣ ಪುಟ್ಟ ಇದಾವೆ. ಏನ್ ಮಾತಾಡ ಡೆಡ್ಲಿ ಲವರ್ಸ್. ಪ್ರೇಮಿಗಳಿಬ್ರು ಒಂದು ಐಷಾರಾಮಿ ಜೀವನ ನಡೆಸೋದಕ್ಕೋಸ್ಕರ ಅಂಡರ್ ವರ್ಲ್ಡ್ಗೆ ಎಂಟ್ರಿ ಆಗಿ ಅಲ್ಲೊಂದು ಡ್ರಗ್ ಮಾಫಿಯಾಗೆ ಸಂಬಂಧಪಟ್ಟ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಮೇನ್ ವಿಲನ್ಗೆ ಯಾಮಾರಿಸಿ ಕದ್ಕೊಂಡು ಹೋಗ್ತಾರೆ. ಕದ್ಕೊಂಡು ಹೋದಾಗ ಆ ಮೇನ್ ವಿಲನ್ಗೆ ಹೋಮ್ ಮಿನಿಸ್ಟರ್ ಪರಿಚಯ ಇರುತ್ತೆ. ಆ ದುಡ್ಡನ್ನ ರಿಕವರಿ ಮಾಡಿಸ್ಬೇಕು. ನನ್ನ ತಮ್ಮನ್ನ ಕೊಂದು ಅವನು ದುಡ್ಡು ತಗೊಂಡು ಹೋಗಿದ್ದಾನೆ ನನ್ನ ತಮ್ಮ. ಹೋಮ್ ಮಿನಿಸ್ಟರ್ ಆಗ ACPಗೆ ಈ ಕೇಸ್ನ ಹ್ಯಾಂಡಲ್ ಮಾಡೋದಕ್ಕೆ ಕೊಡ್ತಾರೆ.
ಹ್ಯಾಂಡಲ್ ಮಾಡೋದಕ್ಕೆ ಕೊಟ್ಟಾಗ ಅವ್ರದ್ದೊಂದು ತಂಡ ಕಟ್ಕೊಂಡು ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಎಲ್ಲಿದ್ದಾರೆ ಅಂತ ಟ್ರ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಟ್ರ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ರೆ 10% ಇಲ್ಲ, 90% ಪಿಕ್ಚರ್ ಬೇರೆ ಇದೆ. ಟ್ರ್ಯಾಕ್ ಮಾಡಕ್ ಹೋದ್ಮೇಲೆ ಈ ಹೀರೋ ಕದ್ಕೊಂಡು ಹೋದವರು ಆ ದುಡ್ಡನ್ನ ದಕ್ಕಿಸ್ಕೊಂಡ್ರ, ವಿಲನ್ ಇವ್ರ ಮೇಲೆ ರಿವೆಂಜ್ ತಗೊಂಡ, ಹೋಮ್ ಮಿನಿಸ್ಟರ್ ಕಳಿಸಿದ ACP ಪಾತ್ರ ಅವ್ರನ್ನ ಹಿಡಿದ್ರ, ಇವೆಲ್ಲವುಗಳು ಸಂಘರ್ಷಗಳು ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಒಂದು 6 ಆಕ್ಷನ್ ಸೀಕ್ವೆನ್ಸ್ಗಳು, 2 ಸಾಂಗು. ಈ ಕಥೆ ನಡುವೆ ಮಧ್ಯ ಇವರಿಬ್ರು ಲವರ್ಸ್ಗಳು ಯಾಕಾದ್ರು, ಇವರಿಬ್ರು ನಡುವೆ ಅವಳ ಇಲ್ಲೇನೆ ಏನು, ಅವಳಿಗೂ ಹೆಂಗ್ ಲವ್ ಆಯ್ತು, ಇವ್ರ ಯಾಕೆ ಡೆಡ್ಲಿಗಳಾದ್ರು, ಇದು ಕತೆ. ಲಾಸ್ಟ್ ಅಲ್ಲಿ ದುಡ್ಡು ದಕ್ಕಿಸ್ಕೊಂಡ್ರೆ ಏನೋದು ಅದೇ ಕ್ಯೂರಿಯಾಸಿಟಿ, ಅದೇ ಕ್ಲೈಮ್ಯಾಕ್ಸ್. ಯಾರಿಗೆ ಸಿಗುತ್ತೆ, ಯಾರಿಗೆ ಸಿಗಲ್ಲ, ಯಾರು ಏನಾಯ್ತಾರೆ ಅದೊಂದು ಅಷ್ಟೇ. ಇನ್ನೊಂದು ಯುಗಾದಿ ಹಿಂದೆ ಮುಂದೆ ಮಾಡ್ಬೋದು, ನೆಕ್ಸ್ಟ್ ಮಂತ್ ಮಾಡ್ತೀವಿ. ಇದು ಸೆನ್ಸಾರ್ ಮುಗ್ದಿದೆ, ಬಾರಿ ಬಂದಿದೆ. ಎ ಅಲ್ಲ, ಇದು ಬಾರಿ ಬಂದು ಇದು ಶೂಟ್ ಔಟ್, ಒಂದ್ ಸ್ವಲ್ಪ ಡ್ರಿಂಕು ಸ್ಮೋಕಿಂಗ್ ಕಾರ್ಡ್ಸ್, ಅದರಿಂದ ಬಾರಿ ಬಂದಿದೆ. ಬಾರಿ 16+. ಅದು ನಮ್ಮ ಉಮೇಶ್ ಅವರು ನಮ್ಮ ಗುರುಗಳು ಕೈಲಿ ಮಾಡಿಸ್ಬೇಕು ಅಂತ ಕರ್ಕೊಂಡು ಬಂದ್ರು. ಲವರಿ ವೇಲೂರ್ ಬಗ್ಗೆ ಒಂದು ಮಾತು ಹೇಳಬೇಕು ನಾನು ಇವಾಗ. ಶೂಟಿಂಗ್ ಸಂದರ್ಭದಲ್ಲಿ ಅವ್ರು ಹೆಂಗ್ ಕೋಆಪರೇಷನ್ ಮಾಡಿದ್ರು ಅನ್ನೋದು ನಮ್ಗೆ ಒಂದ್ಸಲ ತಪ್ಪು ಮಾಡಿದಾಗ ಹೇಳಕ್ ಭಯ ಇವ್ರಿಗೆ, ಇನ್ನು ರೀಟೇಕ್ ತಗೊಳಕ್ಕೆ. ನಾನಿಲ್ಲಿ ಲಾರಿ ವೇಲು ಅಲ್ಲ, ನಾನು ಆಕ್ಟ್ರು, ನೀವು ಡೈರೆಕ್ಟ್ರು ಅಷ್ಟೇ. ಆಮೇಲೆ ಯಾರಾದ್ರೂ ಫೋನ್ ಮಾಡಿದ್ರು ಅಷ್ಟೇ, ನಾನು ಶೂಟಿಂಗ್ ಎಲ್ಲಿದ್ದೀನಿ, ಸಾಯಂಕಾಲದ ಮೇಲೆ ಫೋನ್ ಮಾಡ್ತೀನಿ. ತುಂಬಾನೇ ಕೋಆಪರೇಟಿವ್ ಮಾಡಿದ್ರು, ತುಂಬಾನೇ ಚೆನ್ನಾಗಿ ಬಂದಿದೆ. ಪಂಚಿಂಗ್ ಡೈಲಾಗ್ಸ್ಗಳು ಸಿನಿಮಾದಲ್ಲಿ ನೋಡ್ಬೇಕು ಇವ್ರದ್ದು. ಒಂದ್ ಹೇಳು ಅಂದ್ರೆ ಹೇಳ್ಬಿಡ್ತೀನಿ ಡೈಲಾಗ್. ಇವ್ರ ಡೈಲಾಗ್ ಕೇಳಲ್ಲ, ಅವರೇ ಮಾತಾಡ್ತಾರೆ. ನೀವು ಒಂದ್ ಡೈಲಾಗ್ ಕೇಳಿ. ಇವ್ರದಾ ಅವ್ರು ಮುಗ್ದೋಗ್ಬಿಡ್ಲಿರು. ಬೇಟೆ ಬಿದ್ದ ಮೇಲೆ ಅದನ್ನ ತುಂಡು ತುಂಡಾಗಿ ಕತ್ತರಿಸಿ ಸುಟ್ಟು ತಿನ್ನೋದಕ್ಕೆ ನಿನ್ಗೆ ಉಪ್ಪು ಖಾರ ಹಾಕಿ ಕೊಡ್ತಾಳಲ್ಲ, ಆಗ ಗೊತ್ತಾಗುತ್ತೆ ಅವಳಂತ ಬೇಟೆಗಾತಿ ಅಂತ. ಆಕ್ಚುಲಿ ಇದು ತುಂಬಾ ಸರ್ಪ್ರೈಸಿಂಗು. ಲಹರಿ ವೇಲು ಸರ್ ಹೋಮ್ ಮಿನಿಸ್ಟರ್ ಮಾಡಿದ್ದಾರೆ ಅಂತ. ಈಗ ಹೋಮ್ ಮಿನಿಸ್ಟರ್ ಮಾತಾಡ್ಬೇಕು ನೆಕ್ಸ್ಟ್. ಬೇಟೆ ಆಡಬೇಡಿ ಸರ್, ಸಿನಿಮಾ ಡೈಲಾಗ್ ಹೇಳ್ಬಿಟ್ಟಿದ್ದಾರೆ ನಿರ್ದೇಶಕರು ಸಾಹೇಬ್ರೆ. ಒಂದೇ ಬೇರೆ ಎಲ್ಲ ಸಿನಿಮಾ ನೋಡಿ, ಎಷ್ಟು ಮುಗ್ದು ನೋಡಿ ಅವರು ನಾಗೇಂದ್ರ ಅವರು. ಸಿನಿಮಾ ಬಗ್ಗೆ ಮಾತಾಡಿ ಅಂದ್ರೆ ಇಡೀ ಕಥೆನೇ ಹೇಳ್ತಾ ಇದ್ದಾರೆ. ಎಷ್ಟು ಇನ್ನೋಸೆಂಟ್ ಅನ್ನೋದು ಎದ್ದು ಕಾಣುತ್ತೆ. ಇದು ಅವರು 2ನೇ ಚಿತ್ರ. ಆಕ್ಚುಲಿ ಡೆಡ್ಲಿ ಲವರ್ ಸಿನಿಮಾಗೆ ನಾನು ಆಕ್ಟ್ ಮಾಡೋಕ್ಕೆ ಹೆಂಗ್ ಬಂದೆ ಅಂದ್ರೆ, ಎಸ್ ಉಮೇಶ್ ಅವರು ಬಹಳ ಆತ್ಮೀಯರು. ಅವಳೇ ನನ್ನ ಹೆಂಡತಿ. ಆ ಟೈಮಿಂದ ನಮಗೆ ನಾವು ಆಡಿಯೋ ಲಾಂಚ್ ಮಾಡಿದ್ದು. ಸಿನಿಮಾ ನಿಂತೋಗಿತ್ತದು, ಬಹಳ ಜನ ಗೊತ್ತಿಲ್ಲ ಅದು. ಅವಳೇ ನನ್ನ ಹೆಂಡತಿ, ಸಿನಿಮಾ ನಿಂತೋಗಿದ್ದು ನಿಜ. ಉಮೇಶ್ ಅವರು ಪ್ರಭಾಕರ್ ಅವರು ಇಬ್ರು ಬಂದು ಅಣ್ಣ ಮನೋಹರ್ ನಾಯ್ಡು ಅವ್ರ ಹತ್ರ, ಸರ್ ಈ ಸಿನಿಮಾ ಒಂದ್ಸಲಿ ನೋಡಿ, ನೀವು ಹೇಗಾದ್ರೂ ಮಾಡಿ ಈ ಪಿಕ್ಚರ್ನ ಹೊರಗಡೆ ತರಬೇಕು ಅಂತ ಹೇಳಿದ್ರು. ಗಾಂಧಿನಗರಲ್ಲಿ ನಮ್ಮ ಆಫೀಸ್ ಇತ್ತು ಅವಾಗ. ಇಬ್ರು ಬಂದಾಗ ಮೂಕಿ ಚಿತ್ರ ಅಂದ್ರೆ ಬರೀ ಡೈಲಾಗ್ಸ್ ಕೂಡ ಇವರಿಗೆ ಹೇಳಿದ್ದಾರೆ, ಡಬ್ಬಿಂಗೂ ಕೂಡ ಆಗಿರ್ಲಿಲ್ಲ ಅವಾಗ. ಅದು ತೋರಿಸ್ಮೇಲೆ ಅಣ್ಣ ಮನೋಹರ್ ನಾಯ್ಡು ಅವರು, ಇಲ್ಲ 100% ಇದು ಪಿಕ್ಚರ್ ಚೆನ್ನಾಗಿ ಹೋಗುತ್ತೆ, ಏನಾಗ್ಬೇಕು ನನ್ನಿಂದ ಅಂತ ಹೇಳಿದ್ರು. ಆ ಕಾಲಕ್ಕೆ 3.5 ಲಕ್ಷ ಕೊಟ್ಟರು ಸರ್. ನಾವು ಬಡ್ಡಿ ವ್ಯಾಪಾರ ಮಾಡಲ್ಲ, ಬಡ್ಡಿ ಕೊಟ್ಟಿದೀವಿ ಹೊರತು ಬಡ್ಡಿ ತಗೊಂಡಿಲ್ಲ. ಬಡ್ಡಿ ವ್ಯಾಪಾರ ಏನು ನಮ್ಗೆ ಗೊತ್ತಿದೆ, ಯಾಕಂದ್ರೆ ಎಲ್ಲ ಬಡ್ಡಿ ತಗೊಂಡಿರ್ತೀರಿ ಬ್ಯಾಂಕಲ್ಲೋ ಮತ್ತೆ ಕೈ ಸಾಲವೋ ಏನೋ ಮಾಡಿರ್ತೀರಿ. ಸೊ ಹಾಗಾಗಿ ಹಾಗೆ ಕೊಟ್ಟಾಗ ಆ ಪಿಕ್ಚರ್ ಸೂಪರ್ ಹಿಟ್ ಆಯ್ತು, ಹಾಡುಗಳು ಹಿಟ್ ಆಯ್ತು. 5,111 ಫಸ್ಟ್ ಮಾರುತಿ ಕಾರು ನಮ್ಮ ಕಂಪನಿಯಿಂದನೇ ಕೊಡಿಸಿದ್ರು. ಅದಾದ್ಮೇಲೆ ಅವ್ರ ಒಡನಾಟ ಬಹಳ ಚೆನ್ನಾಗಿತ್ತು ಇಬ್ಬರದು ಕೂಡ, ಪ್ರಭಾಕರ್ ಅವ್ರದ್ದು ಮತ್ತೆ ಉಮೇಶ್ ಅವ್ರದ್ದು. ಅದೆಲ್ಲೋ ಬಿರುಕು ಬಂತು, ಅದೇನಾಯ್ತೋ ಗೊತ್ತಿಲ್ಲ. ಉಮೇಶ್ ಅವ್ರು ಹಂಗೆ ಫೈನಾನ್ಷಿಯಲಿ ಏನಂತ ಸ್ಟ್ರಾಂಗ್ ಆಗ್ಲಿಲ್ಲ. ಪ್ರಭಾಕರ್ ಅವರು ಅಫ್ಕೋರ್ಸ್ ಬುದ್ಧಿವಂತರು, ಸ್ಟ್ರಾಂಗ್ ಆಗಿದ್ರು, ಅವರು ಸ್ಟ್ರಾಂಗ್ ಆದ್ರು.
ಸೊ ಇವ್ರ ಮುಗ್ಧತೆ ಸೇಮ್ ಇದೇ ರೀತಿ ಉಮೇಶ್ ಅವ್ರ ಕತೆ. ಅದಕ್ಕೆ ಇಬ್ಬರಿಗೂ ಒಂದೇ ತರ ಮನಸ್ಸು. ಉಮೇಶ್ ಅವರು ನಾನು ನೋಡ್ದಂಗೆ ಅವರ ಅನಾರೋಗ್ಯ ಆಗಿದ್ದು ಎಲ್ಲ ತಮ್ಗೆ ಗೊತ್ತೇ ಇದೆ. ಆಕ್ಚುಲಿ ವೆರಿ ಟ್ಯಾಲೆಂಟೆಡ್ ಡೈರೆಕ್ಟರ್, ಸ್ಕ್ರಿಪ್ಟ್ ಆಗಿರ್ಬೋದು, ಕೆಲಸ ಆಗಿರ್ಬೋದು. ಸೊ ಇವತ್ತಿಲ್ಲ. ಆಕ್ಚುಲಿ ವಿಲ್ ಮಿಸ್ ಹಿಮ್ ಎ ಲಾಟ್. ಅವ್ರು ಒಂದಿನ ಫೋನ್ ಮಾಡಿ ಸರ್ ನೀವು ಒಂದಿನಕ್ಕೋಸ್ಕರ ನನಗೆ ಕಾಲ್ ಶೀಟ್ ಕೊಡ್ಬೇಕು ಸರ್, ಒಳ್ಳೆ ಕತೆ ಇದು, ಕಾಲ್ ಶೀಟ್ ಏನು, ನಾನು ಫ್ರೀ ಇದ್ದಾಗ ಒಂದೇ ಬರ್ತೀನಿ, ನಿಮ್ಗೆ ತೊಂದರೆ ಇಲ್ಲ ಅಂತ. ಬಹಳ ಒತ್ತಡ ಇತ್ತು, ನನ್ನ ಮಗಳ ಮದುವೆ, ಮತ್ತೊಂದು ಮಗದೊಂದೆಲ್ಲ. ಆದ್ರೂ ಕೂಡ ಬಿಡು ಮಾಡ್ಕೊಂಡು ಹೋದೆ. ನಾಗೇಂದ್ರ ಅವರು ಅವತ್ತು ನಮ್ಮ ರಿಲೇಟಿವ್ ಯೋಗೇಶ್ ಅವರು. ಸೊ ಬೆಳಿಗ್ಗೆಯಿಂದ ಸಂಜೆ ತನಕ ಶೂಟಿಂಗ್ ಆಯ್ತು. ನನಗೇನು ಏನು ಅನ್ನಿಸ್ಲೇ ಇಲ್ಲ. ಸ್ಕ್ರಿಪ್ಟ್ ಕೊಟ್ಟರು ಇಮಿಡಿಯೇಟ್ ಟೇಕ್ ಆಗೋದಷ್ಟೇ. ಆರಾಮಾಗಿ ಶೂಟಿಂಗ್ ಆಯ್ತು. ಎಲ್ಲೂ ಕೂಡ ನನಗೆ ಏನು ಒತ್ತಡ ಅಂತ ಅನಿಸ್ಲೇ ಇಲ್ಲ. ಕಾಸ್ಟ್ಯೂಮ್ ಕೂಡ ನಾನು ನಾರ್ಮಲಿ ಕಾಸ್ಟ್ಯೂಮ್ ನಾನೇ ತಗೊಂಡು ಹೋಗ್ತೀನಿ. ಸೊ ಯಾಕೋ MLA ಹೋಮ್ ಮಿನಿಸ್ಟರ್ ಈ ತರ ಪಾತ್ರಗಳೇ ಬರ್ತದೆ ನನಗೆ. ಅದು ನಿಜವಾಗ್ಲೂ ವಿಧಾನಸೌಧಕ್ಕೆ ಹೋಗ್ತೀನಿ ಅಲ್ವೋ ಗೊತ್ತಿಲ್ಲ, ಬಟ್ ಅಲ್ಲಿ ಏನು ಮಾಡಕ್ಕಾಗುತ್ತೋ ಮಾಡ್ತೀನೋ ಇಲ್ವೋ ಅಲ್ಲಿ, ಬಟ್ ಇಲ್ಲಿ ಮಾಡಿಸ್ಬಿಡ್ತಾ ಇರುತ್ತೆ ಅಂತ. ಸೊ ಹಾಗಾಗಿ ಬಹಳ ಅದ್ಭುತವಾಗಿ ಬಂದಿದೆ ಸಿನಿಮಾ. ಡೈಲಾಗ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ನಾಗೇಂದ್ರ ಫುಲ್ ಸಪೋರ್ಟ್ ಆಗಿ ಎಸ್ ಸುಮೇಶ್ ಅವ್ರು ನಿಂತ್ಕೊಂಡು ಮಾಡೋರು. ಹೇಳ್ಬೇಕು ಅಂತಂದ್ರೆ ಅವರೇ ನಿರ್ದೇಶಕರ ತರ ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾ ಚೆನ್ನಾಗಾಗ್ಲಿ. ಐ ವಿಶ್ ಆಲ್ ದಿ ಬೆಸ್ಟ್ ಸರ್. ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗೆ. ಕಡೆ ಸಿನಿಮಾಲಿ ಏನ್ ಕಳ್ಕೊಂಡಿದ್ರು ಇದ್ರಲ್ಲಿ ಗೆಲ್ಲಿಸ್ತೀರಾ. ಇಡೀ ಟೀಮ್ ಒಳ್ಳೇದಾಗ್ಲಿ. ಐ ವಿಶ್ ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು ಸರ್. ನಮ್ DCM ಅವ್ರು ಹೇಳಿದ್ರು ಸರ್ ಡೈಲಾಗು. ಇಲ್ಲ ಸರ್, ಅವ್ರು ಹೇಳ್ಬಿಟ್ಟಿದ್ದಾರೆ ನೆನ್ನೆ. ಇವತ್ತೆಲ್ಲ ಪತ್ರಿಕಾ ಮಿತ್ರರು ಬರೆದಿದ್ದಾರೆ. ಸೊ ಹಾಗಾಗಿ ಆ ಡೈಲಾಗ್ ಎಲ್ಲ ನಾವು ರಿಪೀಟ್ ಮಾಡಕ್ಕಾಗಲ್ಲ ಸರ್. ಏನ್ ಹೇಳಿದ್ರಿ? ಇಲ್ಲ ಸರ್. ಸರ್ ನೋಡಿ, ಸಿನಿಮಾ ಇಂಡಸ್ಟ್ರಿನಲ್ಲಿ ಎಲ್ಲ ಒಟ್ಟಿಗಿರ್ಬೇಕು, ಅದಂತೂ ಸತ್ಯ. ನಾವೆಲ್ಲ ಒಟ್ಟಿಗಿದ್ದೀವಿ. ಇವತ್ತು ಸಿನಿಮಾ ನಮ್ಮ PRO ಚಂದ್ರೂರು ಹೇಳ್ತಾರೆ, ಬಹಳ ದುಃಖ ಆಯ್ತು ನನಗೆ. ಸಿನಿಮಾ ನಂಬರ್ ಆಫ್ ಸಿನಿಮಾ ಜಾಸ್ತಿ ಆಗ್ತಾ ಇದೆ, ಸಕ್ಸಸ್ ರೇಟ್ ಕಮ್ಮಿ ಆಗಿದೆ, ನಿರ್ಮಾಪಕರು ನಿಂತ್ಕೊಳ್ಳಕ್ ಆಗ್ತಾ ಇಲ್ಲ. ಯಾವ ಸಿನಿಮಾ ಬಂದ್ರು ಕೂಡ ಎರಡು ಥಿಯೇಟ್ರು, 3 ಥಿಯೇಟ್ರು, 1 ಶೋ 2 ಶೋ, ಈ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸೊ ಇದು ನಿಜವಾಗ್ಲೂ ಕೂಡ ಇದು ಬಹಳ ಎಲ್ಲ ಕೂತಿ ಮಾತಾಡ್ಬೇಕಂತ ವಿಷಯ. ಇದು ಫಿಲಂ ಚೇಂಬರ್ ಇರ್ಬೋದು, ಎಲ್ಲ ನಟರು ಇರ್ಬೋದು, ನಟಿಯರಿರ್ಬೋದು, ಹಿರಿಯ ಕಲಾವಿದರು, ಪ್ರತಿಯೊಬ್ಬರು ಕೂತು ಇದನ್ನು ಚರ್ಚಿಸಬೇಕು. ಎಸ್ಪೆಷಲಿ ಮೀಡಿಯಾ. ನಿರ್ಮಾಪಕರು ಹೆಂಗ್ ಸೋಲ್ತಾ ಇದ್ದಾರೆ ಅಂದ್ರೆ, ಪಾಪ ಅವರು ಒಳ್ಳೇದಾಗುತ್ತೆ ಅಂತ ಬಂದು ದುಡ್ಡು ಹಾಕ್ತಾ ಇದ್ದಾರೆ. ಅದು 1 ಕೋಟಿ ಇರ್ಬೋದು, 50 ಲಕ್ಷ ಇರ್ಬೋದು, 50 ಕೋಟಿ ಇರ್ಬೋದು, ಏನೇ ಇರ್ಬೋದು, ಬಟ್ ಪ್ರತಿಯೊಬ್ಬರು ಸೋಲ್ತಾ ಇದ್ದಾರೆ. ಇದು ಬಹಳ ದುಃಖ. ಇದಕ್ಕೆ ಏನಾದ್ರೂ ಒಂದು ರೆಮಿಡಿ ಆಗ್ಲೇಬೇಕು. ನಂಬರ್ ಆಫ್ ಫಿಲ್ಮ್ಸ್ ಕಮ್ಮಿ ಆಗ್ಲಿ, ಬಟ್ ಒಳ್ಳೆ ಸಿನಿಮಾ ಬರಲಿ, ಯಶಸ್ವಿ ಆಗ್ಲಿ, ಹಾಕಿ ದುಡ್ಡು ಬರಲಿ ನಿರ್ಮಾಪಕರಿಗೆ. ಆಗ್ಲೇಬೇಕು ಸರ್. ಇದು ಖಂಡಿತ ಸರ್. ಕ್ವಾಲಿಟಿ ಕಂಟೆಂಟ್ ಬೇಕೇ ಬೇಕಾಗುತ್ತೆ. ಇಲ್ಲಂದ್ರೆ ಜನ ನೋಡಲ್ಲ. ನಾವು ಜನನ್ನ ಸಿನಿಮಾ ನೋಡಲ್ಲ ನಮ್ಮವರು ಒಂದು ತಪ್ಪಾಗುತ್ತೆ. ನಾವು ಜನನ್ನ ಇಲ್ಲ 100% ಸರ್. ನಮ್ಮ ಚಲನಚಿತ್ರರಂಗನ ಗೆಲ್ಸಿರೋದ್ರೆ ನಮ್ಮ ಜನನೇ, ಅದ್ರಲ್ಲಿ ಏನೇ ಮಾತಿಲ್ಲ. ಕಥೆ ಚೆನ್ನಾಗಿರ್ಬೇಕು, ತಕ್ಕನಾಗೆ ನಿರ್ಮಾಪಕರು ಹಂಗೆ ಸಿಗ್ಬೇಕು, ನಿರ್ದೇಶಕರು ಹಂಗೆ ಮಾಡಬೇಕಾಗುತ್ತೆ. ಹೊಸತನ ಕೊಟ್ರೆ 100% ಸರ್. ಇಡೀ ಪ್ರಪಂಚ ಕೈಯಲ್ಲಿದೆ ಸರ್ ಇವಾಗ. ಹಾಲಿವುಡ್, ಬಾಲಿವುಡ್ ಎಲ್ಲಾ ಸಿನಿಮಾನು ಹಿಂಗ್ ನೋಡ್ಬಿಡ್ತಾರೆ, 1 ಸೆಕೆಂಡ್ ನೋಡ್ಬಿಡ್ತೀವಿ ನಾವು. ಸುಮೇಶ್ ಅವ್ರದ್ದು ಸಾಂಸಾರಿಕ ಚಿತ್ರಗಳು ಮರ್ತೋಗಿದ್ದಾರೆ ಸರ್. ಕಾದಂಬರಿ ಮರ್ತೋಗಿದ್ದಾರೆ. ಒಳ್ಳೆ ಮಾಧುರ್ಯವಾಗಿರೋ ಹಾಡುಗಳು ಬೇಕಾಗಿಲ್ಲ. ನಮ್ಮವರೇ ನಮ್ಮ ಸಿನಿಮಾ ಇಂಡಸ್ಟ್ರಿನ ಕೊಲೆ ಮಾಡಿದ್ದಾರೆ ಕೆಲವರು. ನಮ್ಮ ಜನ ಎಲ್ಲ ಮಾಡಿರೋದು. ನಮ್ಮ ಇಂಡಸ್ಟ್ರಿ ಈ ಪರಿಸ್ಥಿತಿ ಬರ್ಬೇಕಂದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ಪ್ರಾಬ್ಲಮ್ ಇದೆ. ಅದನ್ನ ನಾವು ಸೆಟರೇಟ್ ಮಾಡ್ಕೊಂಡ್ರೆ ಗ್ಯಾರಂಟಿ ನಾವು ಚೆನ್ನಾಗಿರ್ತೀವಿ. ಐ ವಿಶ್ ಆಲ್ ದಿ ಬೆಸ್ಟ್ ಸರ್. ದೇವರು ಒಳ್ಳೇದು ಮಾಡ್ಲಿ. ಈ ಕಥೆಯನ್ನು ರಚಿಸಿ ಎಸ್ ಉಮೇಶ್ ಅವರು ನಾಗೇಂದ್ರ ಅವ್ರ ಜೊತೆ ಮಾಡಿ ಕರ್ಕೊಂಡ್ಬಂದ್ರು. ಕತೆ ಹೇಳಿದಾಗ ತುಂಬಾ ಚೆನ್ನಾಗಿದೆ ಅನಿಸ್ತು. ಕತೆ ಅಂದ್ರೆ ಇವತ್ತಿನ ಸಮಾಜದಲ್ಲಿ, ಈ ಜನರೇಷನ್ ನಲ್ಲಿ ತಂದೆ ಆದಂತವರು ವಯಸ್ಸಿಗೆ ಬಂದಿರೋ ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು ಅನ್ನೋದೊಂದು ಪಾಯಿಂಟ್ ಔಟ್ ಇದೆ ಇದರಲ್ಲಿ. ಅದ್ರ ತಂದೆ ಆದರೂ 2ನೇ ಮದುವೆ ಆಗಿ
ವಯಸ್ಸು ಬಂದಿರೋ ಮಕ್ಕಳಿಗೆ ಮದುವೆ ಮಾಡಿದಿರ ಮಕ್ಕಳನ್ನ ಹೊರಗಡೆ ಕಳಿಸಿದಾಗ ಆ ಹೆಣ್ಮಕ್ಳು ಏನಾಗ್ತಾರೆ ಇವತ್ತಿನ ದಿನ ಪ್ರಪಂಚದಲ್ಲಿ ಅನ್ನೋದಕ್ಕೆ ಒಂದು ಸುರುಳಿ ಕತೆ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ನೋಡಿ. ಧನ್ಯವಾದ. ಫಿಕ್ಸ್ ಮಾಡ್ಕೊಂಡಿರ್ತಿರಲ್ಲ ನನಗೆ ಗೊತ್ತು, ಬಟ್ ಎದ್ ನಿಂತ್ಕೊಂಡು ಆಮೇಲೆ ಕುತ್ಕೊಂಡ್ರೆ ಬೆಸ್ಟ್ ಅಂತೇಳಿ ಕುತ್ಕೊಂಡೆ. ಮತ್ತೆ ನನ್ನ ಹೆಸರು ಅಖಿಲ್ ಅಂತ. ನಾನು ಬಿಫೋರ್ ನವಲೇರಿ ಅಂತ ಸಿನಿಮಾ ಮಾಡಿದ್ದೀನಿ, ಹಾಗೆ ವಸುಂಧರಾ ದೇವಿ ಅಂತ ಮಾಡಿದ್ದೀನಿ. ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ಪ್ರಶಾಂತ್ ಅಣ್ಣನೇ. ನಮ್ಮ ಪ್ರಶಾಂತ್ ಅಣ್ಣಂಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಈ ಸಿನಿಮಾ ಸಿಗ್ಬೇಕು ಅಂತ ಅಂದ್ರೂ ಅವರೇ ಕಾರಣ. ನಾನು ಆಲ್ರೆಡಿ ಹೆಲ್ತ್ ಇಶ್ಯೂ ಇಂದ ಕ್ವಿಟ್ ಮಾಡಿದ್ದೆ ಸಿನಿಮಾ ಇಂಡಸ್ಟ್ರಿನೇ. ಆ ಟೈಮಲ್ಲಿ ಒಂದಿದೆ ಮಾಡು ಅಂತೇಳಿ ಕೊಟ್ಟಿದ್ದು, ಕರ್ಕೊಂಡ್ಬಂದಿದ್ದು ಅವರೇ ತಿರ್ಗಾ. ಹಾಗೆ ಡೆಡ್ಲಿ ಲವರ್ಸ್ ಅಂತೇಳಿ ಮೂವಿ ಮಾಡಿದಾಗ, ಡೆಡ್ಲಿ ಲವರ್ಸ್ ಅಂದ್ರೆ ಫಸ್ಟ್ ನಾನು ಸಣ್ಣ ಪುಟ್ಟ ಕಳ್ತನ ಮಾಡ್ಕೊಂಡಿರ್ತೀನಿ, ಈಗ ಅಂಡರ್ ವರ್ಲ್ಡಿಗೆ ಎಂಟ್ರಿ ಕೊಡ್ತೀನಿ. ಮುಂದೆ ಏನೇನಾಗುತ್ತೆ ಅದೇ ಸ್ಟೋರಿ. ಇವ್ರದ್ದು ಒಂದು ಫ್ಲಾಶ್ ಬ್ಯಾಕ್ ಇರುತ್ತೆ ಹೀರೋಯಿನ್ ಮೇಡಮ್ದು. ಸೊ ಅದರಿಂದ ನೆಕ್ಸ್ಟ್ ಏನೇನಾಗುತ್ತೆ ಅನ್ನೋದೇ ಮೂವಿ ಸ್ಟೋರಿ. ಅದೆಲ್ಲ ಥಿಯೇಟರ್ ಅಲ್ಲೇ ನೋಡ್ಬೇಕು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾಗೇಂದ್ರ ಸರ್ ಕತೆ ಹೇಳಿದ್ರು, ಅವಾಗ ಅರ್ಥ ಆಗಿರ್ಲಿಲ್ಲ. ಸ್ಕ್ರಿಪ್ಟ್ ಕೊಟ್ರು, ಅವಾಗ್ಲೂ ಅರ್ಥ ಆಗ್ಲಿಲ್ಲ. ಅದು ಎಲ್ಲ ಆಮೇಲೆ ಸಿನಿಮಾ ನೋಡಿದ್ರೆ ಬೇರೆ ತರ ಇದೆ. ಪೂರ್ತಿ ನೋಡಿಲ್ಲ, ಇನ್ನು ನೋಡ್ಬೇಕು. ಬಟ್ ಅದೇ ಸ್ಟೋರಿ ಹೇಳಕ್ಕಾಗಲ್ಲ, ಅದನ್ನ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಪಾಪ ಅವಾಗ್ಲೇ. ಮಲ್ಟಿ ಲೇಯರ್ ಅದು. ಸೀನ್ ಒಳಗೆ ಸೀನು, ಅದ್ರೊಳಗೆ ಇನ್ನೊಂದು ಸೀನು, ಅದ್ರೊಳಗೆ ಒಂದು ಸೀನ್, ಆ ತರ ಸ್ಕ್ರೀನ್ ಪ್ಲೇ ಆ ತರ ಇರೋದ್ರಿಂದ ನನಗೆ ಫಸ್ಟ್ ಟೈಮ್ ಅಲ್ವಾ, ನಾನು ಬಿಫೋರ್ ಮಾಡಿದ್ದು ಮೂವಿ ಬೇರೆ, ನಂದು ಬಂಜಾರಾ ಲ್ಯಾಂಗ್ವೇಜ್ ಅಲ್ಲಿ ಮಾಡಿದ್ದೆ. ಅದ್ ಬಿಟ್ಟು ವಸುಂಧರಾ ದೇವಿ ಅಂತ ಸೆಕೆಂಡ್ ಇಯರ್ ಆಗಿ ಮಾಡಿದ್ದೆ. ಅಷ್ಟು ಅದ್ರಲ್ಲಿ ಸ್ಮಾಲ್ ಕ್ಯಾರೆಕ್ಟರ್. ಸೊ ಇದೇ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಇರೋದು. ಸ್ವಲ್ಪ ಭಯ ಆಗ್ತೈತೆ ಅಷ್ಟೇ, ಅದ್ರ ಮಾತಾಡ್ತೀನಿ. ಅದು ಸಾರಿ ಮರ್ತೋಯ್ತು. ಪಾತ್ರ ಅದೇ ಸರ್, ನಾನು ಸಣ್ಣ ಪುಟ್ಟ ಕಳ್ತನ ಮಾಡ್ಕೊಂಡಿರ್ತೀನಿ. ಕಳ್ತನ ಮಾಡ್ಕೊಂಡು ಇದ್ದಾಗ ಅದೇ ಹೀರೋಯಿನ್ ಕೂಡ ಅದೇ ಟೈಮಲ್ಲಿ ಫ್ಲಾಶ್ ಬ್ಯಾಕ್ ಅಲ್ಲಿ ಸ್ವಲ್ಪ ಸೀನ್ ಇದೆ. ಅದು ನೆಕ್ಸ್ಟ್ ಇಬ್ರು ಸಹ ಸೇರ್ಕೊಂಡು ಕಳ್ತನ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಅದು ಸಾಕಾಗಲ್ಲ, ಅಂಡರ್ ವರ್ಲ್ಡ್ಗೆ ಎಂಟ್ರಿ ಕೊಡ್ತೀವಿ. ಅದೇ ಸರ್ ಸಿನಿಮಾ. ಅದು ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲೇ ಲವ್ ಆಗುತ್ತಾ? ಹಾ ಸರ್, ಇಲ್ಲ ಕಳ್ತನ ಮಾಡುವಾಗ್ಲೇ ಲವ್ ಆಗುತ್ತೆ ಸರ್. ಕಳ್ತನ ಮಾಡಕ್ ಮುಂಚೆ ಹಾ ಸರ್ ಚೆನ್ನಾಗಿದೆ ಸರ್. ಅದೇ ಸ್ವಲ್ಪ ಲ್ಯಾಪ್ರೋಸ್ಕೋಪಿ ಆಯ್ತು ನನಗೆ ಅದೇ ಟೈಮಲ್ಲಿ. ಅದಕ್ಕೆ ನಾನು ಡಬ್ಬಿಂಗ್ ನಂದ್ ವಾಯ್ಸ್ ಕೂಡ ಕೊಡಕ್ ಆಗಿಲ್ಲ ಸರ್. ಸಿನಿಮಾ ಕಂಟಿನ್ಯೂ ಮಾಡ್ತೀನಿ ಸರ್. ಅದೇ ಪ್ರಶಾಂತ್ ಸರ್ ಈಗ ಅವರು ಒಂದು ಮೂವಿ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಇಬ್ರು ಸೇರಿ ಮಾಡ್ಬೇಕು ಅಂತ ಇದೆ ಸರ್. ಸರ್ ಮನ್ಸು ಅದು ಸಿನಿಮಾದಲ್ಲಿ ಕದ್ದಿದ್ದೀನಿ ಸಿನಿಮಾ. ಅದ್ ಬಿಟ್ರೆ ಇಡೀ ಟೀಮ್ ಅಲ್ಲಿ ಸರ್ ಭಾಸ್ಕರ್ ಸರ್ ಹೀರೋಯಿನ್ ತಂದೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅದೇ ನಾನು ಮಾಡ್ತಿರೋ ತುಂಬಾ ನರ್ವಸ್ ಆಗ್ತಿದೆ. ಭಾಸ್ಕರ್ ಸರ್, ವಿನೋದ್ ಸರ್, ಪ್ರೇಮ ಮೇಡಮ್, ಹೀರೋಯಿನ್ ಇವರೆಲ್ಲ ನನಗೆ ತುಂಬಾ ಚೆನ್ನಾಗಿ ಧೈರ್ಯ ತುಂಬುದು ಸರ್. ಅವಾಗ ಸ್ವಲ್ಪ ಮಾಡಕ್ಕಿದೆ. ಅದರಲ್ಲೂ ನಾಗೇಂದ್ರ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಅವ್ರ ಕತೆ ಹೇಳ್ತಾರೆ ಅರ್ಥನೇ ಆಗ್ತಿಲ್ಲ ನನಗೆ. ಹೋದ್ರು ಎಷ್ಟ್ ಸತಿ ಕೇಳಿದ್ರು ಅರ್ಥ ಆಗ್ತಿಲ್ಲ. ಕೇಳಿ ಆಮೇಲೆ ಫೈನಲ್ ಆಗಿ ಅರ್ಥ ಆಯ್ತದು ಪೂರ್ತಿ. ಅದಾದ್ಮೇಲೆ ತನು ಮೇಡಮ್ ಅವರು ಕೂಡ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಪ್ರೇಮ ಮೇಡಮ್ ಅಂತೂ ನಾನು ಅವರಿಗೆ ಹೇಳಂಗೆ ಇಲ್ಲ, ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಸೊ ಆಮೇಲೆ ಲೋಕೇಶ್ ಸರ್ ಎಲ್ಲೇ ಹೋದ್ರು ನಾವು ಮಂಚಿನ ಮೇಲೆ ಡ್ಯಾಮಿಗೆ ಹೋಗ್ತಿದ್ವಿ ಸರ್. ಅಲ್ಲಿ ಪ್ರತಿ ಸತಿ ಅಲ್ಲಿ ಆಕ್ಚುಲಿ ಪೊಲೀಸವ್ರು ಬಂದ್ಬಿಡೋರು. ಪ್ರತಿ ಸತಿ ಅವ್ರು ಮಾತಾಡ್ ಕಳ್ಸೋರು. ಅವರು ಕೂಡ ಆಕ್ಟ್ ಮಾಡಿದ್ದಾರೆ ಇದರಲ್ಲಿ, ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಸಪೋರ್ಟಿವ್ ಆಗಿದ್ರು. ಹಾಗೆ ಇನ್ನೊಂದೇನು ಅಂದ್ರೆ ನಮ್ಮ ಲಹರಿ ವೇಲು ಸರ್ದು ಶೂಟ್ ನೋಡಕ್ ಆಗಿಲ್ಲ. ನನಗೆ ಹೆಸರು ಕೇಳಿದ್ದೆ ಸರ್, ಸಂಸ್ಥೆದು ಇದಾಗ್ಲಿ ನಾನು ಕೇಳಿದ್ದೆ. ಇದುವರೆಗೂ ನಿಮ್ಮನ್ನು ನೋಡಿರ್ಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಿರೋದು ಸರ್. ಆಕ್ಚುಲಿ ನಿಮ್ ಜೊತೆ ವರ್ಕ್ ಮಾಡಿದ್ ನನಗೆ ತುಂಬಾನೇ ಖುಷಿ ಇದೆ ಸರ್. ಆಮೇಲೆ ವಿನೋದ್ ಸರ್ ಸುಮಾರು ಮೂವೀಸ್ ಮಾಡಿದ್ದಾರೆ. ಹೌದು ಸರ್, ಅದು ನಿಜನೇ. ವಿನೋದ್ ಸರ್ ಹೇಳ್ಬೇಕು ಅಂದ್ರೆ ಅವರು ಕೂಡ ತುಂಬಾ ಒಳ್ಳೆ ಆಕ್ಟರ್ ಸರ್. ಅವರು ಬಿಫೋರ್ ಸಿನಿಮಾ ಮಾಡಿದಾರೆ ತುಂಬಾನೇ. ಅವರು ಸಪೋರ್ಟಿವ್ ಆಗಿದ್ರು ಸರ್. ಎಸ್ ಉಮೇಶ್ ಸರ್ ಅವ್ರ ಬಗ್ಗೆ ಏನು ಹೇಳಕ್ಕಾಗಲ್ಲ. ಅವರೇ ನನಗೆ ಈ ಚಾನ್ಸ್ ಸಿಗೋ ಕಾರಣನೇ ಅವರು. ಫೋಟೋ ನೋಡ್ಬಿಟ್ಟು ಈ ಹುಡುಗನೇ ಇರ್ಲಿ, ಇವನೇ ಫಿಕ್ಸ್ ಇರ್ಲಿ ಅಂತ ಹೇಳ್ಬಿಟ್ಟು ಅವರೇ ನನಗೆ ಸೆಲೆಕ್ಟ್ ಮಾಡಿದ್ದು. ಹಾಗೆ ನಮ್ಮ ಪ್ರಶಾಂತ್ ಬ್ರದರ್ ಅವರು ಕೂಡ ನನಗೆ ಸಪೋರ್ಟ್ ಮಾಡಿದ್ರು ಸರ್. ಇಷ್ಟೇ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ತುಂಬಾ ನರ್ವಸ್ ಆಗಿದ್ರು ಸರ್. ಏನು ಮಲ್ಟಿ ಲೇಯರ್ಸ್ ಅಲ್ವಾ? ಮಲ್ಟಿ ಕಲರ್ ಗ್ರನೈಟ್ ಬಹಳ ಫೇಮಸ್ ಕನಕಪುರದಲ್ಲಿ. ಸಿಕ್ಕಾಪಟ್ಟೆ ಬಂಡೆ, ಮಲ್ಟಿ ಕಲರ್ಸ್ ಬಂಡೆ ಸರ್. ಅಲ್ಲಿ ನೋಡಿ, ಅದು ಸಿಕ್ಕಾಪಟ್ಟೆ ಎಕ್ಸ್ಪೋರ್ಟ್ ಆಗಿದೆ ಇಡೀ ದೇಶದಲ್ಲಿ. ಎಲ್ಲ ಹೊರ ದೇಶದಲ್ಲಿ ಬಹಳ ಕಡೆ ಇದೆ ಅದು. ಸೊ ಹಾಗಾಗಿ ನೋಡಿ ಕೈ ಹೆಂಗ್ ಹೋಗುತ್ತೆ, ಮಲ್ಟಿ ಲೇಯರ್ಸ್ ಅಂತ ಹೋಯ್ತು. ಸೊ ಅದೇ ರೀತಿ ಅದು ಹಿಂಗ್ ಸಕ್ಸಸ್ ಆಯ್ತು, ಇದು ಹಂಗೆ ಆಗ್ಲಿ.
ಇದೀಗ ಕಾರ್ಯಕ್ರಮಕ್ಕೆ ಭಾಮಾ ಹರೀಶ್ ಸರ್ ಹಾಗೆ ಭಾಮಾ ಗಿರೀಶ್ ಸರ್ ಆಗಮಿಸಿದ್ದಾರೆ. ಸರ್, ನಿಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಚಂದ್ರ ಮಾಡ್ಕೋತಾ ಇದ್ದೀನಿ ಅಂಡ್ ಡ್ಯಾನ್ಸರ್ ಕೋರಿಯೋಗ್ರಾಫರ್ ಶ್ರೀನಿವಾಸ್ ಸರ್ನ. ಅವರಿಬ್ರು ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಅವರಿಬ್ರು ಮಿಸ್ ಆಗಿದ್ದಾರೆ. ಸೊ ಹೇಳ್ಬೇಕು ಅಂದ್ರೆ ನಾನ್ ತುಂಬಾ ಸಾಫ್ಟ್ ಕ್ಯಾರೆಕ್ಟರ್ ಅಂಡ್ ಸೈಲೆಂಟ್. ಸೊ ಯೂಶಲಿ ನಾನು ತುಂಬಾ ಸಾಫ್ಟ್ ಕ್ಯಾರೆಕ್ಟರ್ ಅಂಡ್ ತುಂಬಾ ಸೈಲೆಂಟ್ ಕ್ಯಾರೆಕ್ಟರ್ ಇರೋದು ರಿಯಾಲಿಟಿನಲ್ಲಿ. ಬಟ್ ಇವರು ನನಗೆ ಡೆಡ್ಲಿ ಲವರ್ಸ್ ಅಂತ ಹೇಳಿದಾಗ ನಾನು ಸ್ವಲ್ಪ ಬ್ಯಾಕ್ವರ್ಡ್ ತಗೊಂಡೆ. ಬಿಕಾಸ್ ನನಗೆ ಆ ಪಾತ್ರಕ್ಕೆ ಜಸ್ಟಿಸ್ ಕೊಡಕ್ಕಾಗುತ್ತಾ ಇಲ್ವಾ ಅಂತ ಗೊತ್ತಾಗ್ಲಿಲ್ಲ. ಅಂಡ್ ದೆನ್ ರಿಸ್ಕ್ ತಗೊಂಡ್ರೇನೆ ಅಲ್ವಾ ಲೈಫು. ಸೊ ಐ ಥಾಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಸ್ಟಾರ್ಟ್ ಮಾಡಿದೆ. ಐ ಥಿಂಕ್ ನಾನು ಜಸ್ಟಿಸ್ ಮಾಡಿದ್ದೀನಿ ನನ್ನ ಪಾತ್ರಕ್ಕೆ ಅಂತ ಡೈರೆಕ್ಟರ್ ಎಲ್ಲ ಒಪ್ಕೊಂಡಿದ್ದಾರೆ. ನೀವು ಕೂಡ ಸಿನಿಮಾ ನೋಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೇಮಗೌಡ ರಾಜವೇಣಿ. ಇವತ್ತು ಬಂದಿರುವಂತ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ವೆಲ್ಕಮ್ ನಿಮ್ಗೆ. ಹಾಗೆ ಎಲ್ರು ಇವತ್ತು ಸಂಡೇ ಆದ್ರೂ ಸಹ ನಮ್ಮ ಈ ಪ್ರೆಸ್ ಮೀಟ್ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮ್ಮೆಲ್ರಿಗೂ ಧನ್ಯವಾದಗಳು. ನಾನು ಈ ಸಿನಿಮಾದಲ್ಲಿ ACP ರೋಲ್ ಮಾಡಿದ್ದೀನಿ. ಇದು ಆಕ್ಚುಲಿ ನನ್ನ ಕನಸಿನ ರೋಲ್ ಆಗಿತ್ತು. ಈ ತರ ಒಂದು ರೋಲ್ ಮಾಡ್ಬೇಕಂತ ನಂಗೆ ತುಂಬಾ ವರ್ಷಗಳಿಂದ ಆಸೆ ಇತ್ತು. ನಾನು ಮಾಲಾಶ್ರೀ ಮೇಡಮ್ ಅವರ ಫ್ಯಾನ್ ಆಗಿರೋದ್ರಿಂದ ಅವರು ಇನ್ಸ್ಪೆಕ್ಟರ್ ರೋಲ್ಗಳು ನೋಡಿ ಇನ್ಸ್ಪೈರ್ ಆಗಿದ್ದೆ. ನಾನು ಈ ತರ ಖಡಕ್ ಆಫೀಸರ್ ರೋಲ್ ಮಾಡ್ಬೇಕು ಅಂತ ಒಂದು ಆಸೆ ಇತ್ತು. ಬಟ್ ಈ ಆಸೆನ ನೆರವೇರಿಸಿದ್ದು, ಈ ಚಾನ್ಸ್ ಸಿಗಕ್ ಕಾರಣ ಆಗಿದ್ದು ಉಮೇಶ್ ಸರ್ ಅವರು ಇತ್ತೀಚೆಗಷ್ಟೇ ಕಾಲ ಆದ್ರು. ಬಟ್ ತುಂಬಾ ಬೇಜಾರಿದೆ ಒಂದ್ ಕಡೆ ಅವ್ರಿಲ್ಲ ಈ ಕಾರ್ಯಕ್ರಮದಲ್ಲಿ ಅಂತ. ಬಟ್ ನಾನು ಯಾವಾಗ್ಲೂ ಅವ್ರಿಗೆ ಚಿರಋಣಿಯಾಗಿರ್ತೀನಿ. ಅವರಿಂದಾನೇ ನನ್ಗೆ ಅವಕಾಶ ಸಿಕ್ಕಿದ್ದು. ನಂತರ ನಾಗೇಶ್ ಸರ್ ಕಾಲ್ ಮಾಡಿ ಕಥೆನ ಬ್ರೀಫ್ ಮಾಡಿದ್ರು, ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ರು. ಆಮೇಲೆ ನಾನು ಒಪ್ಕೊಂಡೆ. ಫಸ್ಟ್ ಆಫ್ ಆಲ್ ಈ ಕ್ಯಾರೆಕ್ಟರ್ ಮಾಡಕ್ಕೆ ನಂಗೆ ತುಂಬಾ ಇಷ್ಟ ಇದ್ದಿದ್ರಿಂದ ನಾನು ಜಾಸ್ತಿ ಏನು ಕ್ವೆಶನ್ ಮಾಡ್ಲಿಲ್ಲ, ಒಪ್ಕೊಂಡೆ. ಲೋ ಬಜೆಟ್ ಅನ್ಕೊಂಡೆ. ಅದ್ದೂರಿಯಾಗಿ ಸಿನಿಮಾ ಮಾಡಿದ್ದಾರೆ. ಟೀಸರ್ ನೋಡಿದ್ರೇನೆ ಗೊತ್ತಾಗ್ತಿದೆ. ಹಾಗೆ ಸೆಟ್ಟಲ್ಲೂ ಅಷ್ಟೇ ಏನು ಕಮ್ಮಿ ಮಾಡಿಲ್ಲ, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ನನ್ನ ಡೈಲಾಗ್ಸ್ ಅಂತೂ ಎಕ್ಸ್ಪೆಷಲಿ ನಾನು ತುಂಬಾ ಮಜಾ ಮಾಡಿದೆ. ತುಂಬಾ ಚೆನ್ನಾಗಿ ಡೈಲಾಗ್ಸ್ ಬರ್ದಿದ್ದಾರೆ ನಾಗೇಂದ್ರ ಸರ್ ಅವರು. ತುಂಬಾ ಪಂಚಿಂಗ್ ಡೈಲಾಗ್ಸ್ ಇದೆ. ನೀವು ಸಿನಿಮಾ ನೋಡುವಾಗ ಈ ಡೈಲಾಗ್ಸ್ ನ ಖಂಡಿತ ಎಂಜಾಯ್ ಮಾಡ್ತೀರಾ. ಅಷ್ಟ್ರ ಮಟ್ಟಿಗೆ ಡೈಲಾಗ್ ಎಲ್ಲ ಅವರೇ ಬರ್ದಿರೋದು. ಬೇರೆಯವ್ರದ್ದು ಅಷ್ಟು ಕಾಂಬಿನೇಷನ್ ಇರ್ಲಿಲ್ಲ. ಹೀರೋ ಹೀರೋಯಿನ್ ಜೊತೆಗೆ ಜಾಸ್ತಿ ಕಾಂಬಿನೇಷನ್ ಇದ್ದಿದ್ದು. ಈ ಇಬ್ರು ಕಳ್ಳನ್ ಮಕ್ಕಳನ್ನ ಹೇಗೆ ಹಿಡಿತೀನಿ, ಚೇಸ್ ಮಾಡೋದು, ತಪ್ಪಿಸ್ಕೊತಾ ಇರ್ತಾರೆ. ಕೊನೆಗೆ ನನ್ಗೆ ಚೆಲ್ಲೆ ಹಣ್ಣು ತಿನ್ಸ್ ಹೋಗ್ತಾರ, ಇಲ್ಲ ನನ್ ಕೈಲಿ ಎಂಟ್ಕೊಂಡ್ರ ಹಾಕ್ತಾರ ಅನ್ನೋದು ಕ್ಲೈಮ್ಯಾಕ್ಸ್. ಅದನ್ನ ನೀವು ಸಿನಿಮಾದಲ್ಲೇ ನೋಡ್ಬೇಕು. ಬಟ್ ಡೈಲಾಗ್ಸ್ ತುಂಬಾ ಚೆನ್ನಾಗಿದೆ. ನಾನು ತುಂಬಾ ಎಂಜಾಯ್ ಮಾಡಿದೆ. ಈ ಪಾತ್ರ ಕೊಟ್ಟಿದ್ಕೆ ನಾಗೇಂದ್ರ ಸರ್ಗೆ ಮತ್ತೆ ಇಡೀ ತಂಡಕ್ಕೆ ಧನ್ಯವಾದಗಳು ಹೇಳ್ತೀನಿ. ಕಿರಣ್ ಅವರು ಡೈಲಿ ಪಿಕಪ್ ಡ್ರಾಪ್ ಮಾಡ್ತಿದ್ರು, ನಿಮ್ಗೂ ಧನ್ಯವಾದಗಳು. ಆಮೇಲೆ ಈ ಸಿನಿಮಾದಲ್ಲಿ ಯಾರೆಲ್ಲ ವರ್ಕ್ ಮಾಡಿದೀರಾ ಎಲ್ರಿಗೂ ಒಳ್ಳೇದಾಗ್ಲಿ, ಧನ್ಯವಾದಗಳು. ಹಾಗೆ ಸಿನಿಮಾ ಚೆನ್ನಾಗಿ ಹೋಗೋದು ನಿಮ್ಗಳ ಕೈಲಿದೆ. ದಯವಿಟ್ಟು ಸಪೋರ್ಟ್ ಮಾಡಿ. ಮೀಡಿಯಾ ಸಪೋರ್ಟ್ ತುಂಬಾ ಬೇಕು. ಥ್ಯಾಂಕ್ ಯು ಸೋ ಮಚ್. ಪ್ರೇಮಗೌಡ ಅವರು ರಿಯಲ್ ಲೈಫ್ ಖಡಕ್. ಮರ್ಯಾದೆಯಿಂದ ಬಾಯ್ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಚೇಳ್ಗಳು ತರ್ಸಿದೀನಿ, ಚಡ್ಡಿ ಒಳಗ್ ಬಿಟ್ರೆ ತಾನಾಗೆ ಬಾಯ್ ಬಿಡ್ತೀರಾ. ಥ್ಯಾಂಕ್ ಯು. ಈಗ ತಾನೇ ಕ್ಯೂರಿಯಾಸಿಟಿ ಅದೇ ಕ್ರಿಯೇಟ್ ಆಗ್ತಿತ್ತು ನನಗೆ. ಯಾಕಂದ್ರೆ ರಿಯಲ್ ಲೈಫ್ ಅಲ್ಲೂ ಫುಲ್ ಖಡಕ್ ಮತ್ತೆ ಬೋಲ್ಡ್. ಇನ್ ACP ರೋಲ್ ಕೊಟ್ಟಿದ್ದಾರೆ. ಯಾವ ರೇಂಜ್ ತನುಗೆ ಪಾಪ ಒಂದೆರಡು ಸರಿ ಸೀನಲ್ಲಿ ಹೊಡೆದ್ಬಿಟ್ಟಿದೀನಿ. ನನ್ಗೆ ಎಲ್ಲಾ ಸೀನು ಅಭಿನಯಿಸ್ತೀನಿ, ಬಟ್ ಒಡೆಯೋ ಸೀನ್ ಬಂದ್ರೆ ಮಾತ್ರ ನಂಗೆ ಅಭಿನಯಿಸಕ್ ಬರಲ್ಲ, ಸರಿಯಾಗಿ ಹೊಡೆದ್ಬಿಡ್ತೀನಿ. ಸೊ 2 ಸರಿ ಅವಳಿಗೆ ಬಿತ್ತು. ಸಾರಿ ತನು, ಇವನ್ಗೂ ಹೊಡೆದಿದ್ದೀನಿ. ಸೊ ಒಡಿಸ್ಕೊಂಡು ಪಾಪ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು. ವಿನೋದ್ ಅವರೇ, ವಿಲನ್ ಆಗಿ ಮಾಡಿದೀರಾ ಸಿನಿಮಾದಲ್ಲಿ. ಮಿತ್ರರಿಗೆ ನಮಸ್ಕಾರಗಳು. ಫಸ್ಟ್ ಟೈಮ್ ಪ್ರೆಸ್ ಮೀಟ್ ಅಲ್ಲಿ ಕೂತಿದ್ದೀನಿ. ಏನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮೆ ಇರಲಿ. ನನ್ನ ಹೆಸರು ಸಲ್ಗಾರ್ ವಿನೋದ್ ಅಂತ. ನಮ್ದು ಅಕ್ಕಲ್ಕೋಟೆ, ಸೋಲಾಪುರ ಡಿಸ್ಟಿಕ್. ಗಡಿನಾಡಿ ಕನ್ನಡಿಗ. ಏನೋ ಒಂದು ಸಿನಿಮಾಲಿ ಏನೋ ಒಂದು ಮಾಡ್ಬೇಕು ಅನ್ಕೊಂಡು ಇಲ್ಲಿ ಬೆಂಗಳೂರಿಗೆ ಬಂದಿದ್ದೀನಿ. ಕೆಲವೊಂದು ಮೂವಿಗಳೆಲ್ಲ ನಾನು ಆಕ್ಟ್ ಮಾಡಿದ್ದೀನಿ.
ಇದು ಡೆಡ್ಲಿ ಲವರ್ಸ್ ಮೂವಿಗೆ ಆಕ್ಚುಲಿ ನಾನು ಬಂದಿದ್ದು ಒಂದು ಚಿಕ್ಕ ಸ್ಮಾಲ್ ಕ್ಯಾರೆಕ್ಟರ್ಗೆ ಅಂತ ಕರ್ಸಿದ್ರು ಫಸ್ಟ್. ವಿಲನ್ ತಮ್ಮನ್ ರೋಲ್ಗೆ ಕರ್ಸಿದ್ರು. ಅಲ್ಲಿ ಒನ್ ಡೇ ಶೂಟ್ ಮಾಡಿದೆ. ನಾಗೇಂದ್ರ ಸರ್ ಅವರು ಇಲ್ಲಮ್ಮ ನಿನ್ಗೆ ಈ ಕ್ಯಾರೆಕ್ಟರ್ ಬೇಡ, ನಿನ್ಗೆ ಬೇರೆ ಕ್ಯಾರೆಕ್ಟರ್ ಮಾಡಿಸ್ತೀನಿ ಅಂತ ಹೇಳಿ ಈ ಮೂವಿಲಿ ಮೇನ್ ವಿಲನ್ ಆಗಿ ರೋಲ್ ಕೊಟ್ರು. ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಸರ್, ಫಸ್ಟ್ ಟೈಮ್ ಅಲ್ವಾ. ಇಲ್ಲ ಅವ್ರು ನಮ್ಮ ಟೀಮು. ನಾವೇ ಕಳ್ಸಿರ್ತೀವಿ ಅವ್ರನ್ನ, ಅವರು ಎಲ್ಲಿದ್ದಾರೆ ಎಲ್ಲ ಟ್ರ್ಯಾಕ್ ಮಾಡಕ್ಕೆ. ಓಕೆ, ಥ್ಯಾಂಕ್ ಯು ವಿನೋದ್ ಅವರೇ, ಒಳ್ಳೇದಾಗ್ಲಿ. ಡೆಡ್ಲಿ ಲವರ್ಸ್ ಚಿತ್ರತಂಡದ ಎಲ್ಲ ಗೆಳೆಯರೇ, ಹಿರಿಯರೇ ಮತ್ತು ಪತ್ರಿಕಾ ಮಿತ್ರರೇ ಎಲ್ರಿಗೂ ನಮಸ್ಕಾರ. ಶಿವಮೊಗ್ಗ ಭಾಸ್ಕರ್ ಅಂತ, ಕಿರುತೆರೆ ಮತ್ತು ಚಲನಚಿತ್ರ ಕಲಾವಿದ. ಈ ಚಿತ್ರದಲ್ಲಿ ನನ್ನ ಪಾತ್ರ ನಾಯಕ ನಟಿಯ ತಂದೆಯ ಪಾತ್ರ. ಒಂದು ರೀತಿಯಲ್ಲಿ ನಾಯಕ ನಟಿಗೆ ವಿಲನ್ ಆಗಿರ್ತೀನಿ. ನನ್ನ ಹೆಂಡತಿ, ಮೊದಲನೇ ಹೆಂಡತಿ ಇಲ್ಲ ಅನ್ನೋ ಕಾರಣಕ್ಕೆ ಇನ್ನೊಂದು ಮದುವೆ ಆಗಿ ಆಕೆಯ ಪ್ರೀತಿಗೆ ನಾನು ಸಹಕಾರ ಕೊಡ್ಲಿಲ್ಲ, ಮನೆ ಬಿಟ್ಟು ಓಡಿಸ್ತೀನಿ ಅನ್ನೋ ಕಾರಣಕ್ಕೆ ತನ್ನ ಪ್ರಿಯತಮನ ಜೊತೆ ಸೇರಿ ತನ್ನ ಸ್ವಂತ ತಂದೆಯನ್ನೇ ಒಂದು ನಾಶ ಮಾಡುವಂತ ಒಂದು ಕತೆ ಇದೆ. ಇದು ಕತೆ ತುಂಬಾ ಚೆನ್ನಾಗಿದೆ. ಎಸ್ ಉಮೇಶ್ ಅವರು ಒಂದಿನ ಬೆಳಗ್ಗೆನೆ ಫೋನ್ ಮಾಡ್ಬಿಟ್ಟು, ನಮ್ಮ ತಂಡದವರೇ, ನಮ್ಮ ನಾಗೇಂದ್ರ ಅವರು, ನನ್ನ ಹಳೆಯ ಗೆಳೆಯರು ಸಿನಿಮಾ ಮಾಡ್ತಾ ಇದೀವಿ, ನೀವು ಬರಬೇಕು, ಈ ತರದೊಂದು ಪಾತ್ರ ಮಾಡಬೇಕು ಅಂದಾಗ ಬಹಳ ಸಂತೋಷದಿಂದ ನಾನು ಒಪ್ಕೊಂಡು ಇದರಲ್ಲೊಂದು ಪಾತ್ರ ಮಾಡಿದ್ದೀನಿ. ಹೊಸಬರ ಈ ಚಿತ್ರಕ್ಕೆ ಈ ಇಡೀ ಪತ್ರಿಕಾ ಮಿತ್ರರ ಸಪೋರ್ಟ್ ಬೇಕು. ದಯಮಾಡಿ ಈ ನಿಟ್ಟಿನಲ್ಲಿ ದೊಡ್ಡ ದೊಡ್ಡ ಚಿತ್ರಗಳಿಗೆ ನೀವು ಹೇಗೆ ಸಹಕಾರ ಪ್ರೀತಿ ಕೊಡ್ತೀರೋ ಅದೇ ರೀತಿಯಾದಂತಹ ಸಣ್ಣ ಸಣ್ಣ ಚಿತ್ರಗಳಿಗೂ ಕೂಡ ನೀವು ಸಹಕಾರವನ್ನ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಕಳೆದ 25 ವರ್ಷಗಳಿಂದ ಚಲನಚಿತ್ರ ರಂಗದಲ್ಲಿ ಪೋಷಕ ಕಲಾವಿದನಾಗಿ ಕಲೆಯನ್ನೇ ವೃತ್ತಿಯಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು ನಿನ್ನೆ ನಡೆದಂತ ಒಂದು ಘಟನೆಯ ಬಗ್ಗೆ ನನ್ನ ಅಭಿಪ್ರಾಯವನ್ನ ತಿಳಿಸೋದಾದ್ರೆ, ಯಾವುದೇ ಚಲನಚಿತ್ರ ಕಲಾವಿದನ, ರಂಗಭೂಮಿ ಕಲಾವಿದನ ಅಥವಾ ಕಿರುತೆರೆ ಕಲಾವಿದನ ನಟ್ಟು ಬೋಲ್ಟ್ ಅನ್ನ ಸರಿ ಮಾಡೋದಕ್ಕೆ ದೇವರಿದ್ದಾನೆ, ಇಲ್ಲ ಡಾಕ್ಟರ್ ಇದ್ದಾರೆ. ದಯಮಾಡಿ ಯಾವ ಪೊಲಿಟಿಷಿಯನ್ಗಳು ಆ ವಿಷಯವನ್ನ ಮಾತಾಡಕ್ ಹೋಗ್ಬೇಡಿ. ಬಹಳ ಸೂಕ್ಷ್ಮವಾದಂತ ವಿಷಯ. ಕಲಾವಿದರು ಭಾವನಾಜೀವಿಗಳು, ಅವರ ಮನಸ್ಸಿಗೆ ನೋವಾಗತ್ತೆ. ದಯಮಾಡಿ ಯಾರು ಮಾತಾಡಕ್ ಹೋಗ್ಬೇಡಿ. ಅವರ ಕಲೆಯನ್ನ ಇಷ್ಟವಾದ್ರೆ ನೋಡಿ, ಚಪ್ಪಾಳೆ ತಟ್ಟಿ, ಆದ್ರೆ ಯಾರಿಗೂ ನಟ್ಟು ಬೋಲ್ಟು ಸರಿ ಮಾಡಕ್ ಹೋಗ್ಬೇಡಿ. ತುಂಬಾ ಜನ ಕಲಾವಿದರು ಚಿತ್ರಗಳಿಗೆ ನಿರ್ಮಾಣ ಮಾಡಿ ಕೈ ಸುಟ್ಕೊಂಡು, ಮನೆ ಸುಟ್ಕೊಂಡು ಇಟ್ಕೊಂಡಿರುವಂತ ಜನ ಬೇಕಾದಷ್ಟು ಜನ ಇದ್ದಾರೆ. ರಂಗಭೂಮಿ ಕಲಾವಿದರು ಆರ್ಥಿಕವಾಗಿ ನಮಗೆ ಒಂದು ವರ್ಷದಿಂದ ಹಣ ಬಂದಿಲ್ಲ ಅನ್ನೋ ಕಾರಣಕ್ಕೆ ಅವ್ರು ನಿಂತಿದ್ದಾರೆ. ಈ ತರದ್ ಏನಾದ್ರೂ ಸಾಧ್ಯವಾದ್ರೆ ಸಹಾಯ, ಸಹಕಾರ, ಪ್ರೀತಿಯನ್ನ ಕೊಡ್ರಿ ವಿನಃ ಈ ತರದ ಚುಚ್ಚು ಮಾತುಗಳನ್ನ ಆಡಿ ಯಾರಿಗೂ ನೋವು ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಈ ಒಂದು ಅವಕಾಶ ನೀಡಿದಂತ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ಈಗ ಅಮಿತ್ ಸರ್ ನಮಸ್ಕಾರಗಳು. ಡೆಡ್ಲಿ ಲವರ್ಸ್ ಟೀಸರ್ ಎಲ್ಲರೂ ನೋಡಿದ್ವಿ. ಡೆಡ್ಲಿ ಆಗೇ ಇತ್ತು. ಹೀರೋ ಇನ್ಕ್ಲೂಡಿಂಗ್ ಹೀರೋಯಿನ್ ಎಲ್ಲರೂ ಸೇರ್ಕೊಂಡು ಬಾರಿಸ್ತಾನೆ ಇದ್ದಾರೆ. ಅಲ್ಲಿ ಎಲ್ಲ ಆಕ್ಷನ್ ಸೀನ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಸೊ ಒಂದು ಔಟ್ ಅಂಡ್ ಔಟ್ ಆಕ್ಷನ್ ಮೂವಿ ಅನ್ನೋದು ಗೊತ್ತಾಗುತ್ತೆ. ಅಫ್ಕೋರ್ಸ್ ಅದು ಲವ್ ಸ್ಟೋರಿ ಇದೆ ಅನ್ನೋದು ತೋರಿಸಿದ್ದಾರೆ ಟೀಸರ್ ಅಲ್ಲಿ. ಸೊ ತಂಡಕ್ಕೆ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಅಂಡ್ ಸಿನಿಮಾ ಮಾಡಿದ್ಮೇಲೆ ಒಂದು ವೆರಿ ಇಂಪಾರ್ಟೆಂಟ್ ಹಂತ ಅಂದ್ರೆ ಡಿಸ್ಟ್ರಿಬ್ಯೂಷನ್. ಸೊ ಆ ಹಂತದಲ್ಲಿ ನಮ್ಮ ಪ್ರಶಾಂತ್ ಸರ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಫಸ್ಟ್ ಟೈಮ್ಗೆ. ಸೊ ಅವ್ರಿಗೂ ಒಳ್ಳೇದಾಗ್ಲಿ. ಯಾಕಂದ್ರೆ ಅದು ವೆರಿ ಇಂಪಾರ್ಟೆಂಟ್ ಹಂತ ಅದು. ಯಾಕಂದ್ರೆ ನನ್ನ ಅನುಭವದಲ್ಲಿ ಸಿನಿಮಾ ಮಾಡಿಬಿಡ್ಬೋದು, ರಿಲೀಸ್ ಅನ್ನೋದು ಇದೆಯಲ್ಲ ಅದು ತುಂಬಾ ತುಂಬಾ ಕಷ್ಟ. ಅಂಡ್ ಆ ಟಾಪಿಕ್ ಬಂತು ಅನ್ನೋದಕ್ಕೆ ಒಂದೆರಡು ಮಾತಾಡ್ತೀನಿ ನಾನು. ಸರ್ ನೀವು ಕಂಟೆಂಟ್ ಅಂದ್ರೆ ವೇಲು ಸರ್ ಅಂತ ಹೇಳಿದ್ರು. ಸೊ ಕೊರೋನಾ ಆದ್ಮೇಲೆ ದೊಡ್ಡ ಮಾರಕ ನಮ್ಮ ಇಂಡಸ್ಟ್ರಿಗೆ ಆಗಿದೆ ಅಂದ್ರೆ ಅದು ಅಂದ್ರೆ ಫ್ರೀ ಇಂಟರ್ನೆಟ್ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿದೆ. ಫ್ರೀ ಇಂಟರ್ನೆಟ್. ಸೊ ಅದು ಇವಾಗ ಏನು ಚೇಂಜಸ್ ಮಾಡೋಕ್ಕಾಗಲ್ಲ. ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ, ಅನ್ಲಿಮಿಟೆಡ್ GB ಡೇಟಾ ಸಿಗುತ್ತೆ. ಸೊ ಆದ್ಮೇಲೆ OTT ಅದು ಕೊರೋನಾ ಟೈಮಲ್ಲಿ ಬೂಮ್ ಆಯಿತು. ಸೊ ಅದು ಏನು ಮಾಡೋಕ್ಕಾಗಲ್ಲ, ಎಕ್ದಮ್ ಲೀಗಲ್ ಅದು OTT ಪ್ಲಾಟ್ಫಾರ್ಮ್ ಅನ್ನೋದು. ಸೊ ನಾನು ನೋಡಿದಾಗೆ ದೊಡ್ಡ ಮಾರಕ ಆಗಿ ನಿಂತಿದೆ ಅಂದ್ರೆ ಪೈರಸಿ. ಬೆಳಿಗ್ಗೆ ಶೋ ಆಗ್ತಿದ್ದಾಗೆ ಮಧ್ಯಾಹ್ನದೊಳಗೆ ಅದು ಮೊಬೈಲ್ ಅಲ್ಲಿ ಇರುತ್ತೆ, ಟೆಲಿಗ್ರಾಮ್ ಅಲ್ಲಿ ಇರುತ್ತೆ. ಅದು ಯಾವುದೇ ಸಿನಿಮಾ ಇರ್ಬೋದು, ಚಿಕ್ಕದಿಂದ ಹಿಡಿದು ದೊಡ್ಡ ಸಿನಿಮಾ ಎಲ್ಲಾನು. ಅದು ಬೇರೆ ಬೇರೆ MB ಅಲ್ಲಿ ಕೊಟ್ಟಿರ್ತಾನೆ ಅವನು ಫೈಲ್.
ಸೊ ದೊಡ್ಡ ಮಾರಕ ಅದಾಗಿದೆ. ಸೊ ಇದ್ರ ಬಗ್ಗೆ ಆಕ್ಚುಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿ ಸರ್ಕಾರದಿಂದ ಇದನ್ನ ತಡೆ ಹಾಕಕ್ಕೆ ಏನೋ ಒಂದು ವ್ಯವಸ್ಥೆ ಆಗ್ಬೇಕು ಅನ್ನೋದು ನನ್ನ ವಿನಂತಿ. ಈಗ ದೊಡ್ಡ ಚರ್ಚೆ ಆಗ್ಲೇಬೇಕು. ಆಬ್ವಿಯಸ್ಲಿ ಪ್ರೆಸ್, ನೀವು ಮೀಡಿಯಾ ಎಲ್ಲಾನು ಸಪೋರ್ಟ್ ಮಾಡ್ಲೇಬೇಕು. ದೊಡ್ಡ ಒಂದು ಅಲೆ ಇದ್ರೇನೆ ಇದು ಸಾಧ್ಯ. ಯಾಕಂದ್ರೆ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಎಲ್ಲ ಟ್ರೈ ಮಾಡಿದ್ದಾರೆ ಇದ್ರ ಬಗ್ಗೆ. ಸೊ ಇದೊಂದು ಕರ್ಬ್ ಆಯ್ತು ಅಂದ್ರೆ ಈ ಒಂದು ಸಮಸ್ಯೆ 50% ಸಮಸ್ಯೆ ಸಾಲ್ವ್ ಆಗುತ್ತೆ. ಯಾಕೆ ಅಂತಂದ್ರೆ ಕಂಟೆಂಟ್ ಅಂತ ಹೇಳಿದ್ರಿ ಸರ್ ನೀವು. ಮೊದಲೆಲ್ಲ ಆವರೇಜ್ ಸಿನಿಮಾನು ಮಿನಿಮಮ್ 25 ದಿನ ಥಿಯೇಟರ್ ಇರ್ತಾ ಇತ್ತು. ಇವಾಗ ಜನರು ಡಿಸೈಡ್ ಆಗ್ತಿದ್ದಾರೆ ಯಾವ ಸಿನಿಮಾನ ಥಿಯೇಟರ್ ನೋಡ್ಬೇಕು, ಯಾವ ಸಿನಿಮಾನ ಮೊಬೈಲ್ ಅಲ್ಲಿ ನೋಡ್ಬೇಕು, ಯಾವ ಸಿನಿಮಾನ OTT ನೋಡ್ಬೇಕು ಅಂತ ಇಲ್ಲಿ ಡಿಸೈಡ್ ಆಗ್ಬಿಟ್ಟಿದ್ದಾರೆ. ಸೊ ಅದು ಯಾಕೆ ಸಾಧ್ಯ ಆಗಿದೆ ಅಂತಂದ್ರೆ ಪೈರಸಿ, ಮೊಬೈಲ್ ಅಲ್ಲಿ ಸಿಗ್ತಾ ಇದೆ ಸಿನಿಮಾಗಳು ಈಸಿಯಾಗಿ. ಸೊ ಇದೊಂದು ವ್ಯವಸ್ಥೆಗೆ ಬಂದ್ರೆ, ಟೈಮ್ ಲೈನ್ ಬಂದ್ರೆ, ಸೊ 50% ಕರ್ಬ್ ಆಗುತ್ತೆ ಅಂತ ನನ್ನ ಇದು ಇಂಡಸ್ಟ್ರಿ ಇಂಪ್ರೂವ್ ಆಗಕ್ಕೆ. ಇಲ್ಲ, ಹಾ, ಸ್ಟ್ರಾಂಗ್ ಆಗಿ ಆಗ್ಬೇಕು. ಹೌದು, ತುಂಬಾ ಸ್ಟ್ರಾಂಗ್ ಆಗಿ ಆಗ್ಬೇಕು. ಹೌದು, ಸರ್ಕಾರಕ್ಕೂ ಮನವಿ ಹೋಗಿದೆ ಅದು. ಬಟ್ ಅಲ್ಲೂ ನೀವು ಬ್ಯಾಕ್ ಟು ಬ್ಯಾಕ್ ಬೀಳ್ತಾ ಇರ್ಬೇಕು ಹಿಂದೆ, ಆಗ ಅದಕ್ಕೆ ಕರೆಕ್ಟ್ ಔಟ್ಪುಟ್ ಸಿಗುತ್ತೆ. ಇಲ್ಲ ಅಂದ್ರೆ ಒಂದೊಂದು ಇದು ಅಧಿಕಾರ ಕಳೀತಾ ಅದನ್ನೇ ಮುಂದೆ ಪೋಸ್ಟ್ಪೋನ್ ಆಗ್ತಾ ಇರುತ್ತೆ. ಕೋಲ್ಡ್ ಸ್ಟೋರೇಜ್ ಅದಾಗಬಾರ್ದು, ಕೋಲ್ಡ್ ಸ್ಟೋರೇಜ್ ಆಗಬಾರ್ದು ಅಷ್ಟೇ. ಸೊ ತಂಡಕ್ಕೆ ಒಳ್ಳೆಯದಾಗ್ಲಿ. ಆಡಿಯನ್ಸ್ ಎಲ್ಲರೂ ಥಿಯೇಟರ್ ದಯವಿಟ್ಟು ಸಿನಿಮಾ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ ಅಂತ ಕೇಳ್ಕೊತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ನಾನು ಇವ್ರ ಗೆಳೆಯ ಪ್ರಶಾಂತ್ ಸರ್ದು. ಸೊ ಅವರು ಒಂದು ಫಸ್ಟ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ, ಪ್ಲಸ್ ನಮ್ಮ ಡೈರೆಕ್ಟರ್ ಬಂದು ಅವ್ರ ಫ್ರೆಂಡೇ. ಸೊ ಅವರಿಗೆ ಒಂದು ಬೆಸ್ಟ್ ವಿಷಯಸ್ ತಿಳಿಸಕ್ಕೆ ಅಂತ ನಾನು ಇಲ್ಲಿ ಬಂದಿದ್ದೇನೆ, ಹಾಜರಷ್ಟೇ ನಂದು. ಥ್ಯಾಂಕ್ ಯು. ಥ್ಯಾಂಕ್ ಯು ಅಮಿತ್. ಕತೆ ಚೆನ್ನಾಗಿತ್ತು. ಕತೆ, ಚಿತ್ರಕಥೆ, ಸ್ಕ್ರೀನ್ ಪ್ಲೇ, ಡೈಲಾಗ್ ಎಲ್ಲ ನೋಡ್ಬಿಟ್ಟು, ಬಟ್ ಈ ಕತೆ ಚಿತ್ರಕಥೆ ಎಲ್ಲ ನೋಡ್ಬಿಟ್ಟು ಇದನ್ನ ಫಸ್ಟ್ ನಾನೇ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಂತ ನಾನು ಇದನ್ನ ತಗೊಂಡು ಡಿಸ್ಟ್ರಿಬ್ಯೂಷನ್ಗೆ ಕೈ ಹಾಕಿದ್ದೀನಿ. ಸರ್, ಡಿಸ್ಟ್ರಿಬ್ಯೂಷನ್ ಅನುಭವಕ್ಕಿಂತ ನಿರ್ಮಾಣ ಅನುಭವ ಅಂತೂ ಇದೆ. ನಿರ್ಮಾಣ ಮಾಡಿ ಅದನ್ನ ರಿಲೀಸ್ ಮಾಡೋ ಹಂತಕ್ಕೂ ನಾನು ತಗೊಂಡು ಹೋಗಿದ್ದೀನಿ. ಸೊ ಅನುಭವ ಸ್ವಲ್ಪ ಇದೆ ಅನ್ಕೋತೀನಿ. ಆಲ್ ಓವರ್ ಕರ್ನಾಟಕ ಸರ್. ಇಲ್ಲ ಸರ್, ಆಕ್ಚುಲಿ ನಾವು ಬೇರೆ ತರ ಪ್ಲಾನ್ ಮಾಡಿದೀವಿ. ಕೆಲವೊಂದು ಪ್ಲಾನಿಂಗ್ ಇದೆ, ಅದನ್ನ ನೆಕ್ಸ್ಟ್ ಮಂತ್ ಬಂದಾಗ ಎಲ್ಲರೂ ಗೊತ್ತಾಗುತ್ತೆ. ಸೊ ಒಂದು 50ರಿಂದ 100 ಟೈಟಲ್ ಮಾಡಬೇಕಂತ ಪ್ಲಾನ್ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಭಾಮಾಹರಿ ಸರ್. ತಡವಾಗಿ ಬಂದಕ್ಕೆ ಕ್ಷಮೆ ಇರಲಿ. ಹಾಗೆ ಸರ್, ಕ್ಷಮೆ ಇರಲಿ ಸರ್. ಭಾನುವಾರ ಅಲ್ವಾ, ಅದಕ್ಕೆ ಡೆಡ್ಲಿ ಲವರ್ಸ್ ತುಂಬಾ ಒಳ್ಳೆ ಟೈಟ್ಲು. ನಾಗೇಂದ್ರ ನಮ್ಮ ಕನಕ್ಪುರದವ್ರು ಇರುವೆ. ನಿಜಾಲು ನಮ್ಮ ಪ್ರಶಾಂತ್ ಈ ಪಿಕ್ಚರ್ ಬಗ್ಗೆ ಎಲ್ಲ ಪ್ರತಿಯೊಂದು ಹೇಳಿದ್ರು, ಬಹಳ ಖುಷಿ ಆಯ್ತು. ಫಸ್ಟ್ ಟೈಮ್ ನೀವು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ರೆ ಒಳ್ಳೇದಾಗ್ಲಿ. ಎಲ್ಲ ಸಲಹೆ ಸಹಕಾರ ತಗೊಂಡು ಒಳ್ಳೊಳ್ಳೆ ಥಿಯೇಟರ್ ಪ್ರೈಮ್ ಜಗದೀಶ್ ಅವ್ರು ಕೇಳಿದ್ರು, ಒಳ್ಳೆ ಪ್ರೈಮ್ ಶೋ ಅಲ್ಲಿ ಇದು ಮಾಡಿ. ಖಂಡಿತ ನಿಮ್ಗೇನು ಆ ಥರ ಆಗತ್ತೆ ಐತೆ ನಾನು ಇರ್ತೀನಿ, ಮಾಡಿ. ಒಳ್ಳೇದಾಗ್ಲಿ ನಿಮ್ಗೆ. ಹಾಗೆ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್. ಯಾವಾಗ್ಲೂ ಜೊತೆಗೆ ಬಗ್ಗೆ ಹೇಳಿದ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ನೆಟ್ಟು ಬೋಲ್ಟು ತೆಗಿಬೇಕಾಗಿರೋದು ಪೈರಸಿ ಮಾಡೋರಿಗೆ. ನೆಟ್ಟು ಬೋಲ್ಟು ಪದವನ್ನ ಪೈರಸಿ ಮಾಡೋರಿಗೆ ಫಸ್ಟ್ ಅವ್ರು ತೆಗಿಲಿ. ತೆಗೆದಾದ್ಮೇಲೆ ನಮ್ಮ ಇಂಡಸ್ಟ್ರಿ ಬಹಳ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸರ್. ಓಕೆ.